ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಟೈಮಿಂಗ್ಸ್ ಇಲ್ಲ ಅಂತ ಫಸ್ಟ್ ಸ್ಟಾರ್ಟಿಂಗ್ ಹಂಗೆ ಮೇಡಮ್ ಹೇಳಿದ್ದು. ನಮಗೆ ಟ್ರೈನಿಂಗ್ ತಗೊಂಡಾಗ ನನಗೆ ಈಗ ಆಶಾ ವರ್ಕರ್ ಆಗಿ ಸೇರ್ಕೊಂಡು 17 ವರ್ಷ ಆಯಿತು. 17 ವರ್ಷ ಆಯಿತು. 17 ವರ್ಷದಲ್ಲಿ ನಮಗೆ ಕೆಲಸಕ್ಕೆ ತಗೊಂಡಿದ್ದು 2 ಅವರ್ ಮಾತ್ರ ನೀವು ಕೆಲಸ ಮಾಡಬೇಕು. ಇದ್ರ ಜೊತೆಯಲ್ಲಿ ಬೇರೆ ನೀವೇನಾದ್ರು ಕೆಲಸಗಳು ಬೇರೆ ಏನಾದ್ರು ಮಾಡ್ಕೋಬೇಕು. ಇದನ್ನೇ ನೆಚ್ಕೊಂಡು ನೀವು ಬೇರೆ ಕೆಲಸ ಮಾಡ್ದಂಗೆ ಇರಬಾರ್ದು ಅನ್ನೋದು ರೀತಿಲಿ ಬೇರೆ ರೀತಿಲಿ ಹೇಳಿದ್ರು. ನಾವು ಆ ರೀತಿಲಿ ಹೌದು ನಾವು ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು ನಮ್ಮ ಬಗ್ಗೆಲಿ ಸೇರ್ಕೊಂಡ್ವಿ ಕೆಲಸಕ್ಕೆ. ಇವಾಗ ನಾನು ಹೇಳ್ತೀನಿ, ನಾನು ಟೈಲರಿಂಗ್ ಮಾಡ್ತಿದ್ದೆ ಮೇಡಮ್. ಅವಾಗ ಟೈಲರಿಂಗ್ ಮಾಡ್ತಿದ್ದೆ. ಈಗಿಂದಿಗೂ ಆಗೋಗೂ ನಾನು ಟೈಲರಿಂಗೇ ಮಾಡ್ತಿಬಿಟ್ಟಿದ್ದೀನಿ ಮೇಡಮ್. ಈ ವರ್ಕಲ್ಲಿ ಅಷ್ಟು ವರ್ಕ್ ಇದೆ. ಈಗ 24/7 ಹೆಂಗಾಗಿದೆಯೋ ಆಸ್ಪತ್ರೆ ಆ ರೀತಿ ಆಗಿದೆ ಆಶಾಗಳಿಗೆ. ಯಾವಾಗಲೂ ಯೂನಿಫಾರ್ಮಲ್ಲಿ ಇರಬೇಕು, ಕೆಲಸದಲ್ಲಿರಬೇಕು. ಯಾವ ಟೈಮು ಏನು ರಾತ್ರಿ ಹಗಲು ಗಂಡ ಮಕ್ಕಳವ್ರೆ ಹುಷಾರಿಲ್ಲ ಅತ್ತೆ ಮಾವಂಗೆ ಯಾರಿಗೇನಾದ್ರೂ ಏನು ಕೇಳೋಂಗಿಲ್ಲ. ಡೈರೆಕ್ಟ್ ಹೋಗ್ತಾ ಇರಬೇಕು ನಾವು ಕೆಲಸಕ್ಕೆ. ನಾವೇನು ಇವ್ರನ್ನ ಜಾಸ್ತಿ ಕೇಳ್ತಾ ಇಲ್ಲ ಗೌರ್ಮೆಂಟಿಂದ. 10,000 ಅದು ಇದು ಚಿಲ್ಲರೆ ಪಲ್ಲರೆ ಹಾಕ್ತಾರೆ. ನಮಗೊಬ್ರು ಸಾಲ ತೀರ್ಸೋಕ್ಕಾಗಲ್ಲ. ಒಂದು ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಮೇಡಮ್ ಇವ್ರು ಕೊಡೋ ಸಂಬಳದಲ್ಲಿ. ಇವಾಗಿನ ಸಂಬಳದಲ್ಲಿ ನಾವೇನು ಕೇಳ್ತಿದ್ದೀವಿ, 15,000 ಫಿಕ್ಸ್ ಕೊಡಿ. ನಾವೇನು ಜಾಸ್ತಿ ಕೇಳ್ತಾ ಇಲ್ಲ, 15,000 ಫಿಕ್ಸ್ ಕೊಡಿ ಅಂತ ಕೇಳ್ತಿದ್ದೀವಿ. ಬಂದು ಹೋದ ವರ್ಷ ಜನವರಿಲಿ ಅವರು 10,000 ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟೋದ್ರು. ಏನೋ ಕೊಡ್ತಾರೇನೋ, ದೊಡ್ಡವ್ರು ಹೇಳಿದ್ದಾರೆ. ನಾವು ಅವ್ರಿಗೆ ಬೆಲೆ ಕೊಡಬೇಕು ಅಂತ ನಾವು ಎದ್ದು ಎಲ್ಲರೂ ಹೋದ್ವಿ. ಇದುವರೆಗೂ 10,000 ಫಿಕ್ಸ್ ಮಾಡಿಲ್ಲ ಅವರು. ಮತ್ತು RCH ಪೋರ್ಟಲಲ್ಲಿ ಫೀಡ್ ಮಾಡಿಸಿದ್ರೆ ಬರುತ್ತೆ. ಫೀಡ್ ಮಾಡಿಸ್ಲಿಲ್ಲ ಅಂದರೆ ಅದು ಒಂದೊಂದು ಬರುತ್ತೆ, ಒಂದೊಂದು ಬರೋದೇ ಇಲ್ಲ. ದುಡ್ಡು ಯಾವುದು ಬರೋಲ್ಲ. ಟೀಮ್ ಬೇಸ್ಡ್ ಇನ್ಸೆಂಟಿವ್ 1 ವರ್ಷದ ಮೇಲೆ 4 ತಿಂಗಳಿಂದ ಬಂದೇ ಇಲ್ಲ ಆಶಾಗಳಿಗೆ. TB ಪೇಷಂಟ್ಗೆ 6 ತಿಂಗಳು ಟ್ರೀಟ್ಮೆಂಟ್ ಮಾತ್ರೆ ಎಲ್ಲ ಕೊಡ್ತೀವಿ. ಅವ್ರ ಮನೆಗೆ ಹೋಗಿ ಆರೋಗ್ಯದ ಬಗ್ಗೆ ವಿಚಾರಿಸ್ತೀವಿ. ಅವ್ರು ಹೆಂಗಿದ್ದಾರೆ ಏನು ಅಂತ ಕಫ ಎಲ್ಲ ತರಿಸ್ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಅದು 3 ವರ್ಷದಿಂದ TB ಕೇಸು ಬಂದಿಲ್ಲ. ದುಡ್ಡು ಒಂದು ಪೇಷಂಟ್ನ ನೋಡಕ್ಕೆ ಹೋಗ್ತೀರಾ, ಪ್ರಮುಖವಾಗಿ ಬಾಣಂತಿ TB ಪೇಷಂಟ್. ಎಲ್ಲ ಪೇಷಂಟ್ ನಿಮಗೆ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಸೇಫ್ಟಿ ಏನಾದರೂ ಕೊಟ್ಟಿದ್ದಾರೆ? ಯಾಕಂದರೆ ಏನೊಂದು ಕೊಟ್ಟಿಲ್ಲ ಮೇಡಮ್. ಕೊರೋನಾ ಟೈಮಲ್ಲೇ ಕೊಡಲಿಲ್ಲ ನಮಗೆ. ಆದ್ರೂ ನಾವು ಸಾಮಾಜಿಕವಾಗಿ ಊರೊಳಗಡೆ ಜನದ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು ಗೌರವಾನ್ವಿತವಾಗಿ ಕೆಲಸ ಮಾಡಿದ್ದೀವಿ. ಕೊರೋನಾ ಟೈಮಲ್ಲಿ ಆಶಾಗಳು ನಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ದಾವೆ, ಗಂಡ ಇದ್ದಾರೆ, ವಯಸ್ಸಾಗಿರೋ ಅತ್ತೆ ಮಾವದಿರಿದ್ದಾರೆ. ಅವ್ರೂ ಎಲ್ಲರೂ ಬಿಟ್ಬಿಟ್ಟು ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಅವ್ರಿಗೆ ಅದೇ ಹೇಳಿದ್ರು, ಆಶಾಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೌರವ ಕೊಟ್ಟರೆ ಹೊರತಾಗಿ ಅದಕ್ಕೆ ತಕ್ಕನಾದ ಸ್ಯಾಲ್ರಿನ ಕೊಡ್ತಾ ಇಲ್ಲ ಸರ್. ನಮಗೆ ಬಡತನದಲ್ಲೇ ಎಲ್ಲ ಆಶಾಗಳು ಬಂದಿರೋದು ಹಳ್ಳಿ ಕಡೆಯಿಂದ. ಮತ್ತು ಅವಾಗೇನು ಮಾಡಿದ್ರು, ಫಸ್ಟು ಟ್ರೈನಿಂಗ್ ತಗೊಳ್ಳುವಾಗ 4ನೇ ಕ್ಲಾಸ್ ಓದಿದ್ರು ಸಾಕು, 5ನೇ ಕ್ಲಾಸ್ ಓದಿದ್ರು ಸಾಕು, ಓದಕ್ಕೆ ಬರೆಯೋಕ್ಕೆ ಬಂದರೆ ಸಾಕು ಅಂತ ತಗೊಂಡ್ಬಿಟ್ರು ಅವಾಗ. ಈಗೇನು ಅಂದರೆ ಎಲ್ಲ ಮೊಬೈಲಲ್ಲಿ ಮಾಡಿ ಅಂತ ಹೇಳ್ತಾರೆ. ಮೊಬೈಲ್ ಆನ್ ಮಾಡೋಕ್ಕೆ ಬರದೇ ಇರೋರೇ ಎಷ್ಟೋ ಜನ ಇದ್ದಾರೆ ಆಶಾಗಳು. ಈಗ ಮೊಬೈಲಲ್ಲಿ ಎಂಟ್ರಿ ಮಾಡಿ ಅಂದರೆ ಹೆಂಗೆ ಸರ್ ಮಾಡೋದು? ಈ ಮೊಬೈಲಲ್ಲಿ ಪ್ರತಿಯೊಂದು ಮೊಬೈಲಲ್ಲಿ ಮಾಡಿ. ಮೊಬೈಲ್ ಎಷ್ಟು ಅಂತ ತಡೆಯುತ್ತೆ? ಹೋಗ್ಲಿ, ಮೊಬೈಲ್ ತಗೊಂಡು ಮಾಡಿದ್ರು ಆಶಾಗಳು ಮಾಡೋಕ್ಕೆ ಮೇಡಮ್ ಇಲ್ಲ ಮೇಡಮ್, ಕೊಡ್ತಾ ಇಲ್ಲ. ಈಗ ಒಂದು 6 ತಿಂಗಳಾಯ್ತು ವರ್ಷ ಸಿಗ್ತಾಯಿಲ್ಲ. ಈಗ 200 ಸಿಮ್ ಕೊಟ್ಟಿದ್ದಾರೆ. ಈಗ ಅಷ್ಟೇ ಮೇಡಮ್ ಕೊಡ್ತಾ ಇರೋದು, ಏನು ಕೊಡ್ತಾ ಇಲ್ಲ.